ಹಾಯ್ ಹೆಲೋ ಎವ್ರಿವನ್ ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಆಸ್ಪಿರೆಂಟ್ಸ್ಗೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಅಪ್ಲಿಕೇಶನ್ ಸ್ಟೇಟಸನ್ನು ಆಲ್ಮೋಸ್ಟ್ ಆಲ್ ಎಲ್ಲರೂ ಚೆಕ್ ಮಾಡ್ಕೊಂಡ್ರಿ. ಈಗ ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತಾ ಮತ್ತು ಎಕ್ಸಾಮ್ ಸಿಟಿಯನ್ನು ಯಾವಾಗ ಅನೌನ್ಸ್ಮೆಂಟನ್ನು ಮಾಡ್ತಾರೆ ಅಂತ ಹೇಳಿ ಭಾಳಷ್ಟು ಜನ ಕ್ವಶನ್ಸ್ಗಳಿವೆ. ನಿಮ್ಮ ಕಮೆಂಟ್ಸ್ಗಳನ್ನು ನೋಡಿದೆ ನಾನು. ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತಾ, ಯಾಕಂದ್ರೆ ಎಷ್ಟೋ ಜನದ ಅಡ್ಮಿಟ್ ಕಾರ್ಡ್ ನೋಡಿದಾಗ ಸಮಾಧಾನ ಆಗುತ್ತೆ. ಯಾಕಂದರೆ ಡ್ರೀಮ್ ಅದ್ರ ಮೇಲೆ ಇಟ್ಟಿರ್ತಾರೆ, ಕನಸನ್ನು ಅದ್ರ ಮೇಲೆ ಇಟ್ಟಿರ್ತಾರೆ, ತಂದೆ ತಾಯಿ ಕನಸು ಅದೇ ಇರ್ತೈತಿ. ಈ ಸಾರಿ ನಾನು ಪಕ್ಕ ಎಸ್ ಎಸ್ ಸಿ ಜಿ ಡಿಯಲ್ಲಿ ಸೆಲೆಕ್ಷನ್ ಆಗೇ ಆಗ್ತೀನಿ, ಮತ್ತು ಅದು ಡ್ರೀಮ್ ನಾ CISF ಆಗೇ ಆಗ್ತೀನಿ, ಮತ್ತು ಅಸ್ಸಾಂ ರೈಫಲ್ ಆಗೇ ಆಗ್ತೀನಿ, SSB ಆಗೇ ಆಗ್ತೀನಿ ಅಂತ ತಕ್ಷಣ ಅವ್ರದ್ದೇ ಆದಂಥ ಒಂದು ಡ್ರೀಮ್ ಇರ್ತೈತೆ ಆ ಕೋರ್ಸ್ನಲ್ಲಿ. ಆ ಕನಸನ್ನು ಕಟ್ಟಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ನನ್ನ ಸಿಸ್ಟರ್ಸ್ಗೆ ಏನಪ್ಪ ಅಂತಂದ್ರೆ ಆ ಅಪ್ಡೇಟನ್ನು ನಿಮ್ಮ ಮುಂದೆ ಕೊಡ್ಬೇಕಂತ ಹೇಳಿ ನನಗೂ ಕೂಡ ಅನಿಸ್ತಿ. ಯಾಕಂದ್ರೆ ಅಡ್ವಾನ್ಸ್ ಆಗಿ ನಿಮಗೆ ಹೇಳಿಬಿಟ್ರೆ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಏನಂತ ಹೇಳಿ ನೀವು ಒಂದು ಖುಷಿ ಒಳಗಿರ್ತೀರಿ. ಎಕ್ಸಾಮ್ ಡೇಟ್ ಅಂಕಿ ನಿಮ್ಗೆ ಹೇಳಿಬಿಟ್ಟಿದಾರ. ಯಾವಾಗಪ್ಪ ಅಂತಂದ್ರೆ ಫೆಬ್ರವರಿ 20ರಿಂದ, ಇದೇ ತಿಂಗಳ ಫೆಬ್ರವರಿ 20ರಿಂದ ನಿಮ್ಗೆ ಮಾರ್ಚ್ 13 ಮಟ ನಿಮ್ಮ ಎಕ್ಸಾಮ್ ಕೂಡ ನಡೀತಾವೆ. ಫೆಬ್ರವರಿ 20ರಿಂದ ಮಾರ್ಚ್ 13 ಮಟ ಇನ್ನೇನು ಬಹಳ ದಿನ ನಿಮ್ಗೆ ಉಳಿಲಿಲ್ಲ. ಇನ್ನು ಎಷ್ಟು ದಿನ ಉಳಿತಪ್ಪ ಅಂತಂದ್ರೆ ಟೈಮಿಂಗ್ ನೋಡ್ಕೊಳ್ರಿ. ಇವತ್ತೆಷ್ಟಪ್ಪ ಅಂದ್ರೆ ನಿಮ್ಗೆ ಇನ್ನೂ ಭಾಳ ಆದ್ರೆ ಒಂದು 15 ದಿನ ಅಷ್ಟೇ ನಿಮ್ಗೆ ಕಾಲಾವಕಾಶ ಐತಿ. ಅಕಸ್ಮಾತ್ ನಿಮ್ದು 20ನೇ ತಾರೀಕು ನಿಮ್ಮ ಎಕ್ಸಾಮ್ ಬಂದಂತ ತಿಳ್ಕೊರಿ. ಅದಕ್ಕೆ ನಿಮ್ಗೆ ಟೈಮ್ ಹೇಳ್ತಿರೋದು. ಯಾಕಂದ್ರೆ 13ನೇ ತಾರೀಕು, ಮಾರ್ಚ್ 13ನೇ ತಾರೀಕು ಬರ್ಬೋದು ಯಾರ್ದಾದ್ರು. ನಿಮ್ದು ಇದೇ ತಿಂಗಳ ನಮ್ದು 20ನೇ ತಾರೀಕು ಬರ್ತಂತ ಸ್ಟಡಿಯನ್ನು ಮಾಡಿರಿ. ಯಾವ ಥರ ಸ್ಟಡಿ ಮಾಡಕತ್ತಿದ್ರು ಆಲ್ಮೋಸ್ಟ್ ಎಲ್ಲ ಎಲ್ಲರೂ ಕೂಡ ಈ ಸರಿ ಚೆನ್ನಾಗಿ ಪ್ರಿಪರೇಷನನ್ನು ಮಾಡ್ತಾ ಇದ್ರಿ. ಯಾಕಂದ್ರೆ ಕನ್ನಡ ಲ್ಯಾಂಗ್ವೇಜ್ನಾಗೂ ಕೂಡ ಎಕ್ಸಾಮ್ ಐತಿ. ಎಲ್ಲರಿಗೆ ಒಳ್ಳೇದಾಗಲಿ. ಅದ್ರ ತಕ್ಕಂಗೆ ಸ್ಟಡಿ ಮಾಡ್ತಾ ಇದ್ರಿ, ಚೆನ್ನಾಗಿ ಮಾಡಿರಿ. ಯಾಕಂದ್ರೆ ನಮ್ಮ ಲ್ಯಾಂಗ್ವೇಜ್ನಾಗ ಎಕ್ಸಾಮ್ ಕೊಡ್ರಿ ಅಂತ ಚಂದ ಎಲ್ಲ ಕೋರ್ಟ್ ಆದೇಶ ಆಗಿತ್ತು, ಎಲ್ಲ ಆಗಿತ್ತು. ಅಂತೂ ಇಂತೂ ನಮ್ಮ ಭಾಷೆದಾಗ ಎಕ್ಸಾಮನ್ನು ಮಾಡಿದಾಯಿತು. ನಮ್ಮ ಕನ್ನಡದಲ್ಲಿ ಭಾಷೆಯಲ್ಲಿ ಎಕ್ಸಾಮನ್ನು ಮಾಡಿದ್ರಪ್ಪ ಅಂತಂದ್ರೆ ನಾವು 160ಕ್ಕೆ 150 ತೊಗೊಳಕ್ಕೆ ನಾವು ಟ್ರೈ ಮಾಡಲೇಬೇಕಾಗುತ್ತೆ. ಟ್ರೈ ಮಾಡಿರಿ. ಈ ಸಾರಿ ಕಟಪ್ ಎಷ್ಟು ನಿಂದಿರುತ್ತೆ ಅಂತ ಚಂದ ಗೊತ್ತಾಗುತ್ತೆ. ಈ ಪ್ರತಿಯೊಂದು ಈ ಸಾರಿ SSC GDಯನ್ನು ಕನ್ನಡದಾಗ ನಡೆಸ್ಯಾರಪ್ಪ ಅಂತಂದ್ರೆ ಮುಂದಿನ ಸಾರಿನೂ ಕನ್ನಡದಾಗ ನಡೆಸ್ತಾರೆ. ಇನ್ನೇನು ಭಾಳ ಟೈಮ್ ಅಂಕಿ ಇಲ್ಲ. ಈ ನಿಮ್ಗೆ ಅಪ್ಲಿಕೇಶನ್ ಸ್ಟೇಟಸನ್ನು ಯಾರ್ಯಾರು ಚೆಕ್ ಮಾಡ್ಕೊಂಡ್ರಿ ಎಲ್ಲರಿಗೆ ಚಲೋ ಆಯ್ತು. ಎಷ್ಟೋ ಜನದ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿದಾವೆ, ಏನೂ ಮಾಡೋಕ್ಕಾಗಲ್ಲ. ಸೊ ಪ್ರಯತ್ನನ ಮಾಡ್ತಾರೆ. FDS ಕರಿತಿರ್ತಾರೆ, ನೆಕ್ಸ್ಟ್ ಡೆಲ್ಲಿ ಪೊಲೀಸ್ ಕರಿತಿರ್ತಾರೆ. ಯಾವುದೇ ಒಂದು ಜಾಬ್ ಅಪ್ಡೇಟ್ ಬಂತಪ್ಪ ಅಂತಂದ್ರೆ SLC ಮೇಲೆ ನಾನು 100% ನಿಮ್ಗೆ ತಿಳಿಸ್ತೀನಿ. ಅದ್ರ ಬಗ್ಗೆ ಯಾರೋ ಚಿಂತೆ ಪಡಕ್ಕೆ ಹೋಗ್ಬೇಡ್ರಿ. ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಟೆನ್ಷನ್ದಾಗ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಟೆನ್ಷನ್ ಆಗ್ತತಿ. ಯಾಕಂದ್ರೆ ಲಾಸ್ಟ್ ಏಜ್ ಇರ್ತತಿ, ಕನಸನ್ನು ಕಟ್ಕೊಂಡಿರ್ತೀರಿ. ರಿಜೆಕ್ಟ್ ಆದರೆ ಏನು ಮಾಡೋಕ್ಕಾಗಲ್ಲ, ಯಾರ ಕೈಲಿಂದ ಏನೂ ಸಾಧ್ಯ ಇಲ್ಲ. ಇರಲಿ, ನಿಮ್ಮ ಕಷ್ಟ ನಮಗೂ ಕೂಡ ಅರ್ಥ ಆಗುತ್ತೆ. ಸೊ ನಿಮ್ಗೆ ಯಾಕಪ್ಪ ಅಂದ್ರೆ ಒಂದು 2-3 ರೀಸನ್ ಅಷ್ಟೇ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಬಿಟ್ಟಿದ್ದಾರೆ. ಇನ್ನೂ ಸಾಕಷ್ಟು ಸ್ಟೇಟ್ಗಳಂತ ಅಪ್ಲಿಕೇಶನ್ ಸ್ಟೇಟಸನ್ನು ಬಿಟ್ಟಿಲ್ಲ. ಅವೆಲ್ಲ ಬಿಟ್ಟಾದ ನಂತರ ನಿಮ್ಗೆ ಅಡ್ಮಿಟ್ ಕಾರ್ಡ ಯಾವಾಗ ಓಪನ್ ಆಗುತ್ತಪ್ಪ ಅಂತಂದ್ರೆ 13ನೇ ತಾರೀಕು ನಿಮ್ಮ ಅಡ್ಮಿಟ್ ಕಾರ್ಡ ಎಕ್ಸಾಮ್ ಸಿಟಿಯನ್ನು ರಿಲೀಸ್ ಮಾಡ್ತಾರೆ. ಎಷ್ಟಪ್ಪ ಅಂತಂದ್ರೆ 13ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಎಲ್ಲೆಲ್ಲಿ ಬಂದಿದೆ, ಎಷ್ಟನೇ ಶಿಫ್ಟ್ ಅಂತ ಹೇಳಿ ನಿಮ್ಗೆ ಕ್ಲಿಯರ್ ಆಗಿ ಮೆನ್ಷನನ್ನು ಮಾಡ್ತಾರೆ. ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಆಗುತ್ತಪ್ಪ ಅಂತಂದ್ರೆ 13ನೇ ತಾರೀಕು ನಿಮ್ಗೆ ಎಕ್ಸಾಮ್ ಸಿಟಿ ಎಲ್ಲ ಡೀಟೇಲ್ ಆಗಿ ಕೊಟ್ಟರಪ್ಪ ಅಂತಂದ್ರೆ ಈಗ ಕರೆಕ್ಟಾಗಿ ನಿಮ್ಗೆ ಕೊಟ್ಬಿಡುತ್ತೆ. ಯಾಕಂದ್ರೆ ದೂರ ಬಿದ್ದಿರ್ತಾವೆ, ಅವರೆಲ್ಲ ರಿಸರ್ವೇಷನ್ ಮಾಡ್ಕೊಳಕ್ಕಾಗುತ್ತೆ. ಅದಕ್ಕೋಸ್ಕರ ಒಂದು ವಾರಕ್ಕಿಂತ ಮುಂಚೆ 13ನೇ ತಾರೀಕಿಗೆ ನಿಮ್ಗೆ ಎಕ್ಸಾಮ್ ಸಿಟಿ ಎಲ್ಲ ಎಲ್ಲಿ ಯಾವ ಸಿಟಿಗೆ ಬಿದ್ದಿದೆ, ಎಷ್ಟನೇ ಡೇಟಿಗೆ ಮತ್ತು ಯಾವ ಟೈಮಿಂಗ್ಗೆ ಅಂತ ಹೇಳಿ ಎಷ್ಟನೇ ಶಿಫ್ಟ್ ಅಂತ ಹೇಳಿ ಕ್ಲಿಯರಾಗಿ ಮೆನ್ಷನ್ ಮಾಡಿ ಕೊಟ್ಬಿಡ್ತಾರೆ. ನಿಮ್ಗೆ ಬೆಂಗಳೂರು ಬಿದ್ದಾರೆ ಆಲ್ಮೋಸ್ಟ್ ಎಲ್ಲ ರಿಸರ್ವೇಷನನ್ನು ಮಾಡಿಕೊಡ್ರಿ. ಯಾಕಪ್ಪ ಅಂತಂದ್ರೆ ಫುಲ್ ರಶ್ ಇರ್ತೈತಿ. ಅಲ್ಲಿ ಹೋಗಿ ನಿದ್ದಿಗೆಟ್ಟು ಎಕ್ಸಾಮ್ ಬರೆಯೋಕೆ ಒಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ. 13ನೇ ತಾರೀಕಿಗೆ ಬಂದೇ ಬರ್ತೈತಿ. ನಿಮ್ಮ ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಆಗುತ್ತಪ್ಪ ಅಂತಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ನೋಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಎಕ್ಸಾಮ್ 3 ದಿನ ಅಥವಾ 4 ದಿನ ಮುಂಚೆ, ಈಗ ನಿಮ್ದು 25ಕ್ಕೆ ಎಕ್ಸಾಮ್ ಐತೆ ಅಂತ ತಿಳ್ಕೊರಿ. 25ಕ್ಕೆ ಎಕ್ಸಾಮ್ ಇತ್ತಪ್ಪ ಅಂತಂದ್ರೆ ನಿಮ್ದು 21ಕ್ಕೆ 22ಕ್ಕೆ ನಿಮ್ಮ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಎಷ್ಟಕ್ಕೆ ಓಪನ್ ಆಗುತ್ತಪ್ಪ ಅಂತಂದ್ರೆ 21, 22ಕ್ಕೆ ಓಪನ್ ಆಗುತ್ತೆ. ಮತ್ತು ನಿಮ್ದು ಏನಾದರೂ 20ನೇ ತಾರೀಕಿಗೆ ಎಕ್ಸಾಮ್ ಬಂತ ಅಂತ ತಿಳ್ಕೊರಿ, ನಿಮ್ಗೆ 18 ಅಥವಾ 17ಕ್ಕೆ ನಿಮ್ಮ ಅಡ್ಮಿಟ್ ಕಾರ್ಡ ಓಪನ್ ಆಗುತ್ತೆ. ಅಡ್ಮಿಟ್ ಕಾರ್ಡನ್ನ ತಗೊಂಡು ಯಾವ ಥರ ಅಡ್ಮಿಟ್ ಕಾರ್ಡನ್ನು ತಗೋಬೇಕು, ಯಾಕಂದ್ರೆ ಎಷ್ಟೋ ಜನ ಏನು ಮಾಡಕತ್ತೀರಪ್ಪ ಅಂದ್ರೆ ನಿಮ್ಮ ಸ್ಟೇಟಸ್ ಅದನ್ನೇ ಚೆಕ್ ಮಾಡ್ಕೊಳಕ್ಕೆ ಹೋಗಿ ರಿಜಿಸ್ಟರ್ ನಂಬರ್ ಹಾಕಿ ಆ ಪಾಸ್ವರ್ಡನ್ನು ನೀವು ಅಪ್ಲಿಕೇಶನ್ ಹಾಕಿರ್ತೀರಿ. ಅಪ್ಲಿಕೇಶನ್ ಹಾಕಿದಾಗ ನೀವು ಪಾಸ್ವರ್ಡನ್ನು ಬರ್ಸ್ಕೊಂಡು ಬಂದಿರಂಗಲ್ಲ, ಹಂಗೆ ಬಂದುಬಿಟ್ಟಿರ್ತೀರಿ. ಅದನ್ನ ಏನೇನು ಮಾಡಿ ಫಾರ್ಗೆಟ್ ಮಾಡಿ ಲಾಕ್ ಮಾಡ್ಕೊಳಕತ್ತೀರಿ. ಅಕೌಂಟ್ಗಳನ್ನು ಲಾಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಹೇಳ್ತೀನಿ ನಿಮ್ಗೆ ಅಡ್ಮಿಟ್ ಕಾರ್ಡ್ ಬಿಟ್ಟ ತಕ್ಷಣ ಯಾವ ಥರ ಓಪನ್ ಮಾಡಬೇಕು ಏನಂತ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ಕೊಡ್ತಾ ಇರ್ತೀನಿ. ಸೊ ಇಷ್ಟೊತ್ತನ ವಿಡಿಯೋನ ನೋಡಿದ್ದಕ್ಕೆ ನಾನು ಕೊಡುವಂಥ ಮಾಹಿತಿ ಸರಿ ಅನಿಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ತಲುಪುವಾಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಟರು ಅಂದ್ರೆ
ಈ ಥರ ನಾ ಕೊಡುವಂಥ ಮಾಹಿತಿಗಳು ನಿಮ್ಮ ಮುಂದೆ ಅಚ್ಚುಕಟ್ಟಾಗಿ ಬರ್ತಾ ಇರ್ತವೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.